ಎಸ್, ಇವತ್ತು ಸುಳ್ಯದ ಹೃದಯ ಭಾಗದಲ್ಲಿ ಅಂದರೆ ಸುಳ್ಯದ ಖಾಸಗಿ ಬಸ್ ನಿಲ್ದಾಣದ ಬಳಿಯಲ್ಲಿ ಡಾಕ್ಟರ್ ಅಭಿಷೇಕ್ ಮೇಲಡ್ತಲೆ ಇವರ ಒಂದು ಡೆಂಟಲ್ ಕೇರ್, ಅಭಿ ಡೆಂಟಲ್ ಕೇರ್ ಅನ್ನುವಂಥ ಒಂದು ಕ್ಲಿನಿಕ್, ಡೆಂಟಲ್ ಕ್ಲಿನಿಕ್ ಶುಭಾರಂಭಗೊಳ್ತಾ ಇದೆ. ಬನ್ನಿ ನಾವು ಅಲ್ಲಿಗೆ ಹೋಗೋಣ. ಯಾವ ರೀತಿಯಾಗಿ ಆ ಡೆಂಟಲ್ ಕ್ಲಿನಿಕನ್ನು ಶುಭಾರಂಭ ಮಾಡ್ತಾರೆ ಮತ್ತು ಅಲ್ಲಿ ಏನೆಲ್ಲ ಸರ್ವಿಸ್ ಇದೆ ಅನ್ನೋದರ ಬಗ್ಗೆ ತಮಗೆ ತೋರಿಸ್ತೀವಿ. ಬನ್ನಿ ನೋಡ್ಕೊಂಡು ಬರೋಣ. ತುಂಬ ಸಂತೋಷ ಏನಂತ ಹೇಳಿದರೆ, ನಮ್ಮವರು ಹೋಗಿ ಎಲ್ಲೋ ಒಂದು ಕಡೆ ನೆಲೆ ಕಾಣುವ ಬದಲು ನಮ್ಮ ಊರಲ್ಲಿ ಬಂದು ನೆಲೆ ಕಂಡುಕೊಳ್ಳೋದು ನಮಗೆ ತುಂಬ ಖುಷಿಯ ವಿಷಯ. ಈ ಮಗ, ನಮ್ಮ ಊರಿನ ಒಂದು ಹುಡುಗ ಈ ಸಾಧನೆ ಮಾಡಿದರೆ ಅದಕ್ಕೆ KVG ವಿದ್ಯಾಸಂಸ್ಥೆಗಳು ಕೂಡ ಕಾರಣ. ಅಕ್ಕ ಲೀಲಕ್ಕ KVG ಡೆಂಟಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾರೆ. ಬಹುಶಃ ಕೆಲವು 10-20-30 ವರ್ಷದಿಂದ ಮಾಧವ್ ಅವರು ಕೂಡ ಅಲ್ಲಿ ಕೆಲಸ ಮಾಡುವವರು. ಸೊ ಆ ವಿದ್ಯಾಸಂಸ್ಥೆ ಬೆಳೆದಾಗ ಅಲ್ಲಿಯ ವಿದ್ಯಾರ್ಥಿಗಳು ಈ ಮಟ್ಟಕ್ಕೆ ಬಂದಾಗ ಅವರಿಗೂ ತುಂಬ ಖುಷಿಯ ವಿಷಯ. ಒಂದು ಅವರ ಮಗನೇ ಆದ ಕಾರಣ, ಇನ್ನೊಂದು ನಮ್ಮ ವಿದ್ಯಾಸಂಸ್ಥೆಯ ಹುಡುಗರು ಇಲ್ಲಿ ಬಂದು ನೆಲೆ ಕಾಣಿಕೊಳ್ಳುವುದು. ನಾವೀಗ ಇಲ್ಲಿ ಸೇರಿದ ಸಾರ್ವಜನಿಕರು ಅಥವಾ ಅವರ ಕುಟುಂಬದ ಹಿತೈಷಿಗಳು ನಾವು ಒಂದು ನೆನಪಿಟ್ಕೊಳ್ಬೇಕು, ಈ ಡೆಂಟಲ್ ಕ್ಲಿನಿಕ್ಕಿಗೆ ನಾವು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದಲ್ಲ, ನಾವು ನಮ್ಮ ಬಗ್ಗೆ ನಾವೇ ಒಂದು 10 ಮಂದಿಗೆ ಹೇಳುವಂಥ ಕೆಲಸ ನಮ್ಮಿಂದ ಆಗಬೇಕು. ಇಂಥದ್ದೊಂದು ವ್ಯವಸ್ಥೆ ಇದೆ ಅಲ್ಲಿ ಅಂತ ತಿಳಿ ಹೇಳಿ, ಆನಂತರ ಒಮ್ಮೆ ಕಸ್ಟಮರನ್ನು, ಒಂದು ಪೇಷಂಟನ್ನು ಬರಲಿಕ್ಕೆ ಮಾಡುವ ಕೆಲಸ ನಮ್ಮದು. ಆನಂತರ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ಅದು ಡಾಕ್ಟ್ರುಗಳಿಗೆ, ಅವರಿಗೆ ಬಿಟ್ಟಂಥದ್ದು. ನಮಗೆ ಹೆಚ್ಚಾಗಿ ಈ ಬಾಯಿಯ ಹೆಲ್ತ್ ಬಗ್ಗೆ ನಮಗೆ ಇದೇ ಇಲ್ಲ. ನಾವು ತಲೆನೋವಿಗೆ ಕೂಡಲೇ ಹೋಗಿ ಮಾತ್ರ ತಗೊಳ್ತೇವೆ. ಬಾಯಿ ಹೆಲ್ತ್ ಬಗ್ಗೆ ನಮ್ಮ ಇಡೀ ಆರೋಗ್ಯ ಬರುವುದೇ ಬಾಯಿಯಿಂದ. ಎಲ್ಲ ಡಕ್ಟ್ಗಳು, ನಮ್ಮ ಡಕ್ಟ್ಗಳು ಹೊರಗೆ ಹೋಗುವಂಥ ಇದು ಉಂಟಲ್ಲ, ಅದು ಈ ಮಲಮೂತ್ರ ಹೋಗೋದಿರ್ಬೋದು, ನಾವು ಇದು ಮಾಡೋ ಬಾಯಿ ತಿನ್ನುವ ಬಾಯಿಗಳಿರ್ಬೋದು, ಇತ್ಯಾದಿಗಳೆಲ್ಲ ನಾವು ಸ್ವಚ್ಛವಾಗಿ ಇಟ್ಟುಕೊಂಡ್ರೆ, ಕ್ಲೀನಾಗಿ ಇಟ್ಟುಕೊಂಡ್ರೆ ನಮ್ಮ ಆರೋಗ್ಯ ಸರಿ ಇರ್ತದೆ. ಹಲ್ಲು ತೊಳೆಯುವುದು ಅಥವಾ ಬಾಯಿ ಕ್ಲೀನ್ ಮಾಡೋದು, ಖಾಲಿ ಬ್ರಷ್ ಮಾಡೋದು ಇದು ಮಾತ್ರ ಅಲ್ಲ, ಓವರಾಲ್ ಆಗಿ ಬಾಯಿಯ ಹೆಲ್ತು ನಾವು ಸರಿ ಇಟ್ಟುಕೊಂಡ್ರೆ ನಮ್ಮ ಆರೋಗ್ಯ ಸರಿ ಇರ್ತದೆ. ಸೊ ಇದರ ಬಗ್ಗೆ ಹೆಚ್ಚಿನ ತಜ್ಞತೆ ಪಡ್ಕೊಂಡಿದ್ದಾರೆ. ಅತ್ಯಂತ ರೀಸನೇಬಲ್ ರೇಟಲ್ಲಿ, ಅತ್ಯಂತ ಕನ್ವೀನಿಯೆಂಟಲ್ಲಿ, ಎಲ್ಲ ಧರ್ಮಕ್ಕೆ ಬಸಿದೆಗೆ ಅಲ್ಲಿ ಊರಿಂದ ಇಲ್ಲಿ ಬರ್ಬೋದು, ಇಲ್ಲಿಯೇ ಇಳ್ಕೊಳ್ಬೋದು, ಇಲ್ಲಿಯೇ ಟ್ರೀಟ್ಮೆಂಟ್ ಪಡ್ಕೊಳ್ಬೋದು, ಇಲ್ಲಿಯೇ ಹೋಗ್ಬೋದು. ಇಷ್ಟಕ್ಕೂ ಮಾಡುವವರು ಯಾರು ಅಂತ ಹೇಳಿದರೆ ನಮ್ಮವರೇ. ಆಗ ನಮಗೆ ಇನ್ನೂ ಸ್ವಲ್ಪ ಅಲ್ವಾ ವಕೀಲರೇ, ನಮಗೆ ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದರೆ ನಮಗೆ ಭರವಸೆ ಬರಬೇಕಂತೆ ಡಾಕ್ಟ್ರುಗಳಲ್ಲಿ. ಡಾಕ್ಟ್ರುಗಳ ಕೈಗುಣ ಅಂತ ಹೇಳೋದಲ್ಲ, ಡಾಕ್ಟ್ರುಗಳಲ್ಲಿ ಫಸ್ಟಿಗೆ ನಮಗೆ ಭರವಸೆ ಇರಬೇಕು, ಇವನಲ್ಲಿ ಹೋದಾಗ ನನ್ನ ಸಮಸ್ಯೆ ಗುಣ ಆಗ್ತದೆ ಅಂತ. ನಾನು ಇದು ಅಭಿಯನ್ನು ಸಣ್ಣ ಪ್ರಾಯದಲ್ಲಿ ನಾನು ನೋಡಿದ್ದೆ. ಯಾಕೆ ಲೀಲಕ ನಮ್ಮ ಆಫೀಸಲ್ಲಿದ್ದ ಕಾರಣ ಅವರು ಸಣ್ಣ ಪ್ರಾಯದಲ್ಲಿ ನೋಡಿದ್ದೇನೆ. ನಾನು ಪ್ರತಿಯೊಂದು ಕಡೆ ಹೇಳಿದರೆ ಹೋದರೆ ಹೇಳೋದುಂಟು, ಮಕ್ಕಳಂದರೆ ಮಾಡೆಲ್ ಮಕ್ಕಳಂದರೆ ಆ ಥರ ಇರಬೇಕು. ಅಂದರೆ 2 ಮಕ್ಕಳು, ಇವನು ಅಭಿ ಅಷ್ಟೇ, ಇದು ಅವನ ತಮ್ಮನ ಬಗ್ಗೆ ನೀವು ಗೊತ್ತಿಲ್ಲ, ಆದರ್ಶ. ಅವನು ಯಾಕೆಂದರೆ ನಾನು ಈ ಸಂದರ್ಭ ಹೇಳಲೇಬೇಕು, ಕೋವಿಡ್ ಪೀರಿಯಡಲ್ಲಿ ಆ ಪೀಕ್ ಲೆವೆಲಲ್ಲಿ ಅವನಿಗೆ ಒಂದು ಮೆಡಿಕಲ್ ಸೀಟ್ ಆಗೋ ಚಾನ್ಸ್ ಇತ್ತು. ಇವರಿಬ್ಬರು ಕೋವಿಡ್ಗೆ ಹೆದರಿ ಅಪ್ಪ ಅಮ್ಮ ಇಬ್ಬರು ಕೂಡ ಬ್ಯಾಂಗ್ಳೂರಿಗೆ ಯಾವುದೋ ಸರ್ಟಿಫಿಕೇಟ್ ಮಾಡಲಿಕ್ಕೆ ಹೋಗಲಿಲ್ಲ. ಆ ವರ್ಷ ಅವನಿಗೆ ಮೆಡಿಕಲ್ ಸೀಟ್ ತಪ್ಪಿದ್ದಕ್ಕೆ ಅವನು ಹಠ ಹಿಡಿದು ನೆಕ್ಸ್ಟ್ ಎಕ್ಸಲೆಂಟಲ್ಲಿ ಕೋಚಿಂಗ್ ತಗೊಂಡು ಇವತ್ತು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಮೆಡಿಕಲ್ ನಾಗ್ಪುರದಲ್ಲಿ ಮೆಡಿಕಲ್ ಸೀಟ್ ಮಾಡಿದೆ. ಇಷ್ಟ ನಾಟ್ ಜೋಕ್, ಅದೊಂಥರ ಇದು ಅಷ್ಟು ಅಂಥ ಒಂದು ಸಾಧನೆ ನಾವು ಮಾಡಿದೆ. ಅದೇ ರೀತಿ ಗೌರ್ಮೆಂಟ್ ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಇಡೀ ಕರ್ನಾಟಕದಲ್ಲಿ ಇರೋದು ಒಂದೇ ಒಂದು ಕಾಲೇಜು. ಅಂಥ ಕಾಲೇಜಲ್ಲಿ ಅವನಿಗೆ ಸೀಟ್ ಸಿಗಬೇಕಾದ್ರೆ ಅವನು ಕೂಡ ಎಫರ್ಟ್ ಅಷ್ಟೇ ಹಾಕಿದ್ದಾನೆ. ಸೊ ಈ ಎಫರ್ಟಿಗೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಅದೇ ರೀತಿ ಅವನು ಈ ಸುಳ್ಯದಲ್ಲಿ ಬಂದು ಕ್ಲಿನಿಕ್ ಹಾಕಿದ್ದಾನೆ. ಇನ್ನು ಮುಂದೆ ಅವನು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಅಂತೇಳಿ ಈ ಕ್ಲಿನಿಕ್ಕು ಕೂಡ ಅದೇ ರೀತಿ ನಮ್ಮ ಸ್ಟಾಫಾಗಿ ಕೂಡ ಅವನು ಸೇರ್ಬೋದು. ಜೊತೆಗೆ ಅವನಿಗೆ ಒಳ್ಳೆಯದಾಗಲಿ. ಇವತ್ತು ನಮ್ಮ ಸುಳ್ಯದ ಒಂದು ಹೃದಯ ಭಾಗದಲ್ಲಿ ಅಭಿ ಡೆಂಟಲ್ ಕೇರ್ ಅಂತ ಹೇಳುವಂಥ ಒಂದು ಕ್ಲಿನಿಕ್ ಉದ್ಘಾಟನೆ ಆಗಿದೆ. ಇದಕ್ಕೆ ಶುಭ ಕೋರುತ್ತಾ ನಾನು ಕಳೆದ 1 ತಿಂಗಳಿನಿಂದ ಇಲ್ಲಿ ಎಲ್ಲ ಕಾಮಗಾರಿಗಳು ಆಗ್ತಾ ಇದೆ. ನಾನು ನನ್ನ ಎಲ್ಲ ಒಂದು ಸಮಾಜದಲ್ಲಿರುವ ಕಾರಣ ನಾನು ಇವತ್ತು ನಿನ್ನೆ ಒಂದು ಮನೆ ಒಕ್ಕಲು ನಿಮಿತ್ತ ಮಂಗಳೂರಿಗೆ ಹೋಗಬೇಕಿತ್ತು. ಆದರೂ ನನ್ನ ಮನಸ್ಸು ಕೇಳಲಿಲ್ಲ. ನಮ್ಮ ಹತ್ತಿರನೇ ಒಂದು ಕ್ಲಿನಿಕ್ ಓಪನ್ ಆಗ್ತದೆ, ಅದನ್ನು ಮುಗಿಸಿ ಹೋಗುವ ಅಂತೇಳಿ ನಿಂತಿದ್ದೇನೆ. ಅವರ ಒಂದು ಶಾಂತಿ ಸ್ವಭಾವ ನಾನು 1 ತಿಂಗಳಿಂದ ನೋಡ್ತಾ ಇದ್ದೇನೆ. ಡಾಕ್ಟ್ರು ನನಗೆ ತುಂಬ ಇಷ್ಟ ಆಯಿತು. ಸಮಾಜದಲ್ಲಿ ಎಲ್ಲರೊಟ್ಟಿಗೆ ಬೆರೆಯುವಲ್ಲಿ ಅವರ ತಂದೆಯವರು ಸ್ವಲ್ಪ ನನಗೆ ಆತ್ಮೀಯರಾಗಿದ್ದಾನೆ.
ಈ ದೃಷ್ಟಿಯಿಂದ ಅವರ ಒಂದು ಕ್ಲಿನಿಕ್ ನಾವು ಈಗಾಗಲೇ ನಾನು ನನ್ನ ಕೊಡುವಂಥ ಒಂದು ನನಗೆ ಬರುವಂಥ ಪಕ್ಕದಲ್ಲೇ ನನ್ನ ಕಚೇರಿ ಇದೆ. ಕ್ಲೈಂಟ್ಗಳ ಹತ್ರ ಹೇಳ್ತಾ ಇದ್ದೇನೆ, ನಮ್ಮಲ್ಲಿಗೆ ಒಬ್ಬರು ಮೆರಿಟ್ ಸೀಟ್ನ ಡಾಕ್ಟ್ರು ಬರ್ತಾ ಇದ್ದಾರೆ, ಡೆಂಟಲ್ ಕೇರ್ ಅಂತ ಹೇಳುವಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ. ಈ ಒಂದು ಕ್ಲಿನಿಕ್ ಅತ್ಯಂತ ಯಶಸ್ವಿ ಆಗಲಿ, ಇದಕ್ಕೆ ಬೇಕಾದ ಎಲ್ಲ ಪೂರಕ ಸಪೋರ್ಟ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ವ್ಯಕ್ತಿ ಉನ್ನತ ಸ್ಥಾನಮಾನಕ್ಕೆ ಏರಬೇಕಾದರೆ ಪ್ರಥಮವಾಗಿ ನಮ್ಮ ಹೆತ್ತವರ ಪ್ರೋತ್ಸಾಹ, ಎರಡನೇದಾಗಿ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ, ಮೂರನೆಯದು ದೇವರುಗಳ ಅನುಗ್ರಹ. ಈ ಮೂರು ಇದ್ದಲ್ಲಿ ಖಂಡಿತವಾಗಿ ಯಾವ ಸ್ಥಾನಕ್ಕೂ ಮನುಷ್ಯ ಏರಬಹುದು ಅನ್ನೋದಕ್ಕೆ ಸಾಧಾರಣ ಅಭಿ ಒಂದು ಉದಾಹರಣೆ ಅಂತ ಹೇಳ್ತೇನೆ. ಯಾಕೆಂದರೆ ಅಭಿ ಮತ್ತು ಆದರ್ಶ್ ಈಗಾಗಲೇ ಸರ್ ಹೇಳಿದರು, ಸುಧಾಕರ್ ಅವರು, ಇವರು ಚಿಕ್ಕವರಿದ್ದಾಗ ಇವರ ತಂದೆಯವರು ಭಾರತದ ಹೆಮ್ಮೆಯ ಆರ್ಮಿ ಭೂಸೇನೆಯಲ್ಲಿ ಕಾರ್ಯನಿರ್ವಹಿಸಿದ ಅತ್ಯಂತ ಸಂಸಾರದಿಂದ ಅತ್ಯಂತ ದೂರದಲ್ಲಿದ್ದರು. ಆ ಸಂದರ್ಭದಲ್ಲಿ ಇವರ ಅಮ್ಮ ಲೀಲಕ್ಕ ಡೆಂಟಲ್ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಾ 2 ಮಕ್ಕಳನ್ನು ಸರಿಯಾಗಿ ಪೋಷಿಸುತ್ತಾ ಮಾರ್ಗದರ್ಶನ ಕೊಡುತ್ತಾ ಅವರನ್ನು ಬೆಳೆಸಿದರು. ಅವರ ಪರಿಶ್ರಮಕ್ಕೆ ತಕ್ಕಂತೆ ಅವರು ಈಗಿನ ಕಾಲದಲ್ಲಿ ಬೇಕಾದಂಥ ಅತ್ಯುತ್ತಮ ಅಂಕಗಳನ್ನು ಪಡೆದು, ಹಾಗೆ ಇವರ ಕಠಿಣ ಪರಿಶ್ರಮಕ್ಕೆ ಇಂದು ಅಭಿ ಡೆಂಟಲ್ ಕೇರ್ ಅಂತ ಈ ಸಂಸ್ಥೆ ಇಂದು ಅಂಬೆ ಕಾಲಿಡುತ್ತಾ ಪ್ರಾರಂಭ ಆಗಿದೆ. ಈ ಶುಭ ಕಾರ್ಯಕ್ರಮಕ್ಕೆ ಸವಿ ನೆನಪಿಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಮುಂದೊಂದು ದಿನ ಈ ಸಂಸ್ಥೆ ದೊಡ್ಡ ಹೆಮ್ಮರವಾಗಿ ಬೆಳೀಲಿ. ಇಲ್ಲಿ ಈಗ ಹೇಳಲಿಕ್ಕೆ ನನ್ನ ಬಗ್ಗೆ ಎಲ್ಲ ಹೇಳಿದ್ದಾರೆ ಎಲ್ಲರೂ. ಅದೇ ನಾನು ಒಂದು ಆಶ್ವಾಸನೆ ಏನು ಕೊಡ್ಬೋದಂದರೆ, ನಾನು ಕಲ್ತಿರೋ ವಿದ್ಯೆ ಟು ದ ಬೆಸ್ಟ್ ನಾನು ಕಲ್ತಿದ್ದೇನೆ. ಅದೇ ನಾನು ಟ್ರೀಟ್ಮೆಂಟ್ ಕೂಡ ದ ಬೆಸ್ಟ್ ಹೈಜಿನಿಕ್ ವೇ ಆ್ಯಂಡ್ ಕ್ವಾಲಿಟಿ ಟ್ರೀಟ್ಮೆಂಟ್ ಕೊಡ್ತೇನೆ ಅಂತೇಳಿ ನಾನು ಕಾನ್ಫಿಡೆಂಟಾಗಿ ನಾನು ಹೇಳ್ತೇನೆ. ಸೊ ಅದರಲ್ಲಿ ಕಾಂಪ್ರಮೈಸ್ ಏನು ಮಾಡದೆ, ಈವನ್ ಮೆಟೀರಿಯಲ್ಸ್ ಯೂಸ್ ಮಾಡೋದು ಕೂಡ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿ ದ ಬೆಸ್ಟ್, ನಾನು ಮನಿ ಮೈಂಡೆಡ್ ಆಗಿ ಥಿಂಕ್ ಮಾಡದೆ ಯಾವುದು ಪೇಷಂಟಿಗೆ ಯಾವ ಟ್ರೀಟ್ಮೆಂಟ್ ಬೆಸ್ಟ್ ಅಂತೇಳಿ ಎಫೋರ್ಡೆಬಿಲಿಟಿ ಅಂದರೆ ಎಷ್ಟು ಕಮ್ಮಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು ಆ ಥರ ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತೇನೆ ಅಂತೇಳಿ ನಾನು ಆಶ್ವಾಸನೆ ಕೊಡ್ತೇನೆ. ಈ ದಿನದ ಈ ಶುಭ ಸಂದರ್ಭದಲ್ಲಿ ಅಭಿಷೇಕ್ ಒಂದು ಅವನ ಡೆಂಟಲ್ ಕ್ಲಿನಿಕನ್ನು ಈ ದಿನ ಓಪನ್ ಮಾಡಿದ್ದಾನೆ. ಅಭಿಷೇಕ್ ನಮಗೆ ಹೇಗೆ ಅಂದರೆ ನನ್ನ ಸಣ್ಣ ಮಗಳ ಕ್ಲಾಸ್ಮೇಟ್. ಅವನು ಭಾಳ ಒಳ್ಳೆ ಹುಡುಗ. ಅವನು ಮೊದಲಿಂದೇ ಸೈಲೆಂಟ್, ಒಂದು ಪ್ರೀತಿ ಕೂಡ, ಎಲ್ಲಿ ಕಂಡರೂ ಆಂಟಿ ಅಂತ ಬಂದು ಮಾತಾಡಿಸುವಂಥ ಹುಡುಗ. ಅವನು ಒಂದು ಸ್ಟಡೀಸಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ಅವನು ತಗೊಂಡು ಹೋಗಿದ್ದಾನೆ. ಅವನ ಸ್ಟಡೀಸ್ ಆದ ನಂತರ ಅವನು ಇಲ್ಲೇ ಒಂದು ಸೆಟ್ಲಾಗಿ ಊರಲ್ಲೇ ಅವನು ಒಂದು ಇದು ಮಾಡಬೇಕು ಅಂತೇಳಿ ಒಂದು ಮನಸ್ಸು ಮಾಡಿದ್ದು ಒಂದು ಅಲ್ಲ. ಈಗಿನ ಎಲ್ಲರೂ ಸಾಧಾರಣ ಜನ್ರೇಷನಲ್ಲಿ ಎಲ್ಲರೂ ಹೊರಗಡೆ ಹೋಗ್ತಾರೆ, ಬೆಂಗಳೂರು ಆ ಕಡೆ ಮಾಡುವಂಥ. ಆದರೆ ಪಾಪ ಅವನು ಊರಲ್ಲೇ ಇದ್ದು ಊರಿನವರಿಗೆ ಒಂದು ಸಹಾಯ ಆಗ್ಬೋದು, ಒಳ್ಳೆ ರೀತಿಯಲ್ಲಿ ಒಂದು ಸಹಾಯ ಇದು ಅವನ ಒಂದು ಇದು ಕೊಡ್ತೇನೆ ಅಂತ ಹೇಳಿದ್ದಾನೆ. ಸೊ ಅವನಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಅಭಿ ಡೆಂಟಲ್ ಕೇರ್ ಇದರ ಒಂದು ಶುಭಾರಂಭಕ್ಕೆ ಸುಳ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಕೆ.ವಿ. ರೇಣುಕಾ ಪ್ರಸಾದ್ ಇವರ ಸುಪುತ್ರರಾದಂಥ ಡಾಕ್ಟರ್ ಮೌರ್ಯ ಇವರು ಆಗಮಿಸಿದ್ದಾರೆ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ವಿಶ್ ಆಲ್ ದ ವೆರಿ ಬೆಸ್ಟ್. ಅಪಾರ್ಟ್ ಫ್ರಮ್ ದ್ಯಾಟ್ ನಂಗೆ ಏನು ಹೇಳೋಕ್ಕೆ ಇಷ್ಟ ಅಂತ ಹೇಳಿದ್ರೆ, ಇದಕ್ಕೆ ತುಂಬ ಸ್ಕೋಪ್ ಇರುವಂಥದ್ದು. ನಮಗೆ ಇಲ್ಲಿ ಸಾರ್ಟ್ ಆಫ್ ಅಂಡರ್ ಎಸ್ಟಿಮೇಟ್. ಯಾಕಂತಂದರೆ UK ಕಂಟ್ರೀಸಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿದರೆ ವೇಟಿಂಗ್ ಲಿಸ್ಟ್ 6 ತಿಂಗಳಿಂದ ನಿಮಗೆ ಅಪಾಯಿಂಟ್ಮೆಂಟೇ ಸಿಗೋದಿಲ್ಲ. ಸೊ ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಎಲ್ಲ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಭಿಷೇಕ್ ಮೇಲಡ್ತಲೆ. ನಾನು ನನ್ನ BDS ಪದವಿಯನ್ನು KVG ದಂತ ಮಹಾವಿದ್ಯಾಲಯ ಸುಳ್ಯ 5ರಲ್ಲಿ ಪಡೆದಿರುತ್ತೇನೆ. ಹಾಗೂ ನನ್ನ MDS ಪದವಿಯನ್ನು ಸರ್ಕಾರಿ ದಂತ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಕೇಂದ್ರ ಬೆಂಗಳೂರಿನಲ್ಲಿ ಪಡೆದಿರುತ್ತೇನೆ. ನಾನು ಬೆಂಗಳೂರಿನಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ್ದರೂ ಕೂಡ ನನ್ನ ಊರಿನಲ್ಲಿ ಜನಸೇವೆ ಮಾಡಬೇಕೆಂದು ಅಭಿ ಡೆಂಟಲ್ ಕೇರ್ ಎನ್ನುವ ದಂತ ಚಿಕಿತ್ಸಾಲಯವನ್ನು ಸುಳ್ಯದ ಹೃದಯ ಭಾಗವಾದ ಖಾಸಗಿ ಬಸ್ಸು ನಿಲ್ದಾಣ ಇದರ ಸಮೀಪದಲ್ಲಿ ಪ್ರಾರಂಭಿಸಿರುತ್ತೇನೆ. ನಮ್ಮ ಡೆಂಟಲ್ ಕ್ಲಿನಿಕಲ್ಲಿ ಎಲ್ಲ ಥರದ ಟ್ರೀಟ್ಮೆಂಟ್ಗಳನ್ನು ನೀಡಲಾಗುವುದು. ಅಂದರೆ ಹಲ್ಲಿನ ಫಿಲ್ಲಿಂಗ್, ರೂಟ್ ಕೆನಾಲ್ ಟ್ರೀಟ್ಮೆಂಟ್, ಹಲ್ಲನ್ನು ಕೀಳುವುದು, ಕೃತಕ ಹಲ್ಲಿನ ಜೋಡಣೆ, ಹಲ್ಲಿನ ಕ್ಲಿಪ್ನ ಟ್ರೀಟ್ಮೆಂಟ್ಗಳು, ಹಲ್ಲಿನ ಕ್ಯಾಪ್ನ ಟ್ರೀಟ್ಮೆಂಟ್,
ಡೆಂಟಲ್ ಇಂಪ್ಲಾಂಟ್ ಹಾಗೂ ಮಕ್ಕಳ ಹಲ್ಲಿನ ಟ್ರೀಟ್ಮೆಂಟ್ಗಳನ್ನು ನೀಡಲಾಗುವುದು. ನಾನು ಒಳ್ಳೆಯ ಗುಣಮಟ್ಟದ ಟ್ರೀಟ್ಮೆಂಟನ್ನು ನೀಡಬಲ್ಲೆ ಎನ್ನುವ ಭರವಸೆಯನ್ನು ನೀಡುತ್ತೇನೆ.